ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಕುಂಭರಾಶಿ, ಆ ರಾಶಿ ಬರ್ತಕ್ಕಂಥ ಕೆಲವು ಸಮಸ್ಯೆಗಳು, ರೋಗ ಬಾಧೆಗಳು ಏನೇನಿರುತ್ತೆ ಅನ್ನೋದನ್ನು ನನ್ನದೇ ಆದಂಥ ಒಂದು ಸಂಶೋಧನೆ ವಿಚಾರದ ಬಗ್ಗೆ ಮತ್ತು ನನ್ನದೇ ಆದಂಥ ಅನುಭವದ ಮೂಲಕ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದಂತೂ ಸತ್ಯ, ನಾನು ಇಲ್ಲಿ ಯಾವುದೇ ರೀತಿಯ ರಾಶಿ ಭವಿಷ್ಯ ಹೇಳ್ತಾ ಇಲ್ಲ. ಕುಂಭರಾಶಿಯವ್ರು ಹೀಗಾಗ್ಬಿಡ್ತಾರೆ, ಕುಂಭರಾಶಿ ಧನ ಆಗಮನ, ಕುಂಭರಾಶಿಯವ್ರಿಗೆ ಪ್ರಯಾಣದಲ್ಲಿ ಹಿಂಗೆ ಹಾಗೆ ಹೀಗೆ ಇಂಥವ್ರು ಮದುವೆ ಆಗತ್ತೆ, ಇಂಥವ್ರು ಮಕ್ಕಳಾಗತ್ತೆ, ಇಂಥವ್ರು ಮದುವೆನೇ ಆಗಲ್ಲ, ಮಕ್ಕಳೇ ಆಗಲ್ಲ, ಕೆಲಸ ಸಿಗುತ್ತೆ, ಕೆಲಸ ಸಿಗಲ್ಲ ಅನ್ನೋದು ಯಾವುದೇ ಭವಿಷ್ಯನ ಹೇಳ್ತಾ ಇಲ್ಲ. ಇಲ್ಲಿ ನಾನು ಕುಂಭರಾಶಿಗೆ ಬರತಕ್ಕಂಥ ಕಾಯಿಲೆಗಳು, ಸಮಸ್ಯೆಗಳೇನು, ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪರಿಹಾರಗಳು, ಆಲ್ಟರ್ನೇಟಿವ್ ರೆಮಿಡೀಸ್ ಏನಿದೆ ಅದನ್ನು ಮಾತ್ರ ಹೇಳ್ತೀವಿ. ಇಲ್ಲಿ ಫಲ ಜ್ಯೋತಿಷ್ಯ ಹೇಳ್ತಾ ಇಲ್ಲ ಅಂತ ಹೇಳಿ ನಾನೀಗ ಕುಂಭರಾಶಿಗೆ ಬರತಕ್ಕಂಥ ಕೆಲವು ವಿಶೇಷವಾದಂಥ ಕಾಯಿಲೆಗಳ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ ಈ ಕುಂಭರಾಶಿಗೆ ಬರುತ್ತೆ ಅಂತ. ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಭಾದ ನಕ್ಷತ್ರ 1, 2 ಮತ್ತು 3ನೇ ಪಾದ ಮಾತ್ರ ಈ ಕುಂಭರಾಶಿ ಬರುತ್ತೆ. ಪೂರ್ವಭಾದ 4ನೇ ಪಾದ ಮೀನರಾಶಿಗೆ ಹೊರಟೋಗುತ್ತೆ. ಇದಕ್ಕೆಲ್ಲ ಅಧಿಪತಿ ಯಾರು? ಶನಿಗ್ರಹ ಅಂತ ಹೇಳಿದ್ದೆ. ಕುಂಭರಾಶಿ ಪಶ್ಚಿಮ ಮುಖವಾಗಿ ಕೂತಿದೆ. ಆ ಮನೆಗೆ ಕಂದು ಬಣ್ಣದ ಪೇಂಟಿಂಗ್ ಮಾಡಿದ್ದಾರೆ. ಆ ಮನೆಯಲ್ಲಿ ಸಾಕಷ್ಟು ವಾಯು, ಗಾಳಿ ತುಂಬಿಕೊಂಡಿದೆ. ಆ ಮನೆ ಒಳಗೆ ಯಾವುದೇ ಅಸ್ತ್ರ ಶಸ್ತ್ರ ಒಡವೆ ವಸ್ತ್ರ ಏನೂ ಇಟ್ಟಿಲ್ಲ. ಒಂದು ಮಡಿಕೆ, ಆ ಮಡಿಕೆ ಒಳಗೆ ನೀರಿದೆ. ಇದು ಕುಂಭರಾಶಿಯ ಲಕ್ಷಣ ಅಂತ ಹೇಳಿದ್ದೆ. ಇದಕ್ಕೆ ಮಾಲೀಕ ಶನಿಗ್ರಹ. ಶನಿ ಏನು? ಶನಿ ಮೂಳೆಕಾರಕ, ಆಯುಷ್ಕಾರಕ, ವೈರಾಗ್ಯಕಾರಕ. ಶನಿಯಿಂದ ಬರತಕ್ಕಂಥ ಕಾಯಿಲೆಗಳೇನು? ಪಾರ್ಶ್ವವಾಯು, ಹುಚ್ಚುತನ, ಉನ್ಮಾದ, ಖಿನ್ನತೆ, ಮೆಂಟಲ್ ಬೈಪೋಲಾರ್ ಡಿಸಾರ್ಡರ್ಸ್ ಅನ್ನೋ ಕಾಯಿಲೆ, ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ ಮತ್ತೆ ಅಲ್ಝಿಮೇರಿಯಾ, ಮಕ್ಕಳಲ್ಲಿ ಆಟಿಸಮ್ ಅಂತ, ಓಡಿಸಿ ಅಂತ ದೊಡ್ಡವರಲ್ಲಿ ಈ ಕಾಯಿಲೆಗಳು ವಿಶೇಷವಾಗಿ ಬರುತ್ತೆ. ಮತ್ತೆ ಯಾವುದೇ ಕೆಲಸ ಮಾಡೋದು ಶುರು ಮಾಡಿಸ್ತಾನೆ, ಕಂಪ್ಲೀಟ್ ಮಾಡೋದಿಲ್ಲ, ಅರ್ಧಂಬರ್ಧ ಫಲ ಕೊಡುವಂಥ ಒಂದು ವಿಶೇಷವಾದಂಥ ಗ್ರಹ ಶನಿಗ್ರಹ. ಹೀಗೆ ಇದನ್ನೆಲ್ಲ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಅದು ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ಏನು ಕಾಯಿಲೆ ಬರುತ್ತೆ. ಕುಂಭರಾಶಿ ಒಬ್ಬರಿಗೆ ಕಾಯಿಲೆ ಬರೋದು, ಬೇರೆ ರಾಶಿಯವರು ಬರೋದಿಲ್ಲ ಅಂದರೆ ಖಂಡಿತ ಬರುತ್ತೆ. ಏಕೆಂದರೆ ಈ ಮನೆ ಓನರೇ ಶನಿ ಆದ್ರಿಂದ ಇವು ಜನ್ಮತಃ ಕುಂಭ ಲಗ್ನದಲ್ಲಿ ಹುಟ್ಟಿದವ್ರಿಗೆ, ಕುಂಭ ರಾಶಿ ಇರೋರಿಗೆ ಇದು ಕಟ್ಟಿಟ್ಟ ಬುತ್ತಿ. ಆದರೆ ಬೇರೆ ರಾಶಿಯವರಿಗೆ ಆಯಾ ದಶಾಭುಕ್ತಿ ಗೋಚಾರ ಫಲ ಬಂದಾಗ, ಶನಿ ಬಂದಾಗ ಮಾತ್ರ ಅಲ್ಲಿ ಬಂದು ಒಂಥರ ವಿಲನ್ ಥರ ಬರ್ತಾರೆ. ಅದೇನೇನು ಮಾಡಬೇಕು, ಕಾಯಿಲೆನೋ ದೋಷನೋ ಏನೋ ಒಂದು ರೀತಿ ಮಾಡಿಸ್ಬಿಟ್ಟು ಆ ಗೋಚಾರ ಕಮ್ಮಿ ಆದಾಗ, ದಶಾಭುಕ್ತಿ ಮುಗ್ದಾಗ ಈಚೆ ಬಂದ್ಬಿಡ್ತಾರೆ. ಆದರೆ ತನ್ನ ಶನಿ ಸ್ವಕ್ಷೇತ್ರದಲ್ಲೇ, ಸ್ವಂತ ಮನೆಯಲ್ಲೇ, ಓನ್ ಹೌಸಲ್ಲೇ ಇದ್ದಾಗ, ಆಯಾ ಏಜ್ಗೆ ಬಂದಾಗ ತಾನು ಕೊಡಬೇಕಾದಂಥ ಕಷ್ಟಗಳನ್ನು ಕೊಡ್ತಾನೆ. ಶನಿ ಯಾಕೆ ಎಲ್ರಿಗೂ ಪೀಡಿಸ್ತಾನೆ? ಪಂಚಮ ಶನಿ, ಅಷ್ಟಮ ಶನಿ, ದಶಮ ಶನಿ, 7 ವರ್ಷ ಶನಿ ಯಾಕೆ ಬರ್ತದೆ ಅಂದರೆ, ಪೂರ್ವ ಜನ್ಮದಲ್ಲಿ ಚಪ್ಪಲಿಯನ್ನು ಕದ್ದಿದ್ರೆ, ವಸ್ತ್ರ ಅಪಹರಣ ಮಾಡಿದ್ರೆ, ಅಂದರೆ ವಸ್ತ್ರಗಳನ್ನು ಕದ್ದಿದ್ರೆ, ಪಾದರಕ್ಷ ಅಪಹರಣ, ಪರ ದ್ರವ್ಯ ಅಪಹರಣ, ಬೇರೆಯವ್ರ ದುಡ್ಡನ್ನು ಅಪಹರಣ ಮಾಡಿದರೆ, ಪರ ನಿಂದನಾ ದೋಷ, ಬೇರೆಯವ್ರು ಯಾವಾಗಲೂ ಬೈತಾ ಇದ್ದಾರೆ, ನಿಂದನೆ ಮಾಡ್ತಿದ್ರೆ, ಅಪಪ್ರಚಾರ ಮಾಡ್ತಿದ್ರೆ, ಇದೆಲ್ಲ ಶನಿಯ ಲಕ್ಷಣಗಳು. ಆ ಥರ ಏನಾದ್ರು ಮಾಡಿದ್ರೆ ಈ ಜನ್ಮದಲ್ಲಿ ಅವರು ಕುಂಭಲಗ್ನದಲ್ಲೇ ಓಡ್ತಾರೆ, ಕುಂಭರಾಶಿನಲ್ಲೇ ಬಂದ್ಬಿಡ್ತಾರೆ. ಅವಾಗೇನು ಮಾಡ್ತಾರೆ? ಹೊರಟು ತನ್ನ ಅವ್ಯಾಚ ಪದಗಳು, ಕೆಟ್ಟ ಪದಗಳು, ವ್ಯಭಿಚಾರ, ಮೋಸ, ಕಪಟ, ಕದಿಯೋದು, ಸುಳ್ಳು ಹೇಳೋದು, ಪೊಲೀಸ್ ಸ್ಟೇಷನ್, ಕೋರ್ಟು, ಜೈಲು, ಹೀಗೆ ಹಲವಾರು ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಟ್ಟು ಸಂಘರ್ಷ ಜೀವನ ಇರುತ್ತೆ. ಇದ್ರ ಜೊತೆಗೆ ಕುಜ ಏನಾದ್ರು ನೀಚನಾದಾಗ, ಮಂಗಳ ಗ್ರಹ ನೀಚನಾದಾಗ, ಕಾಳಸರ್ಪ ದೋಷ ಬಂದ್ಬಿಟ್ರಂತೂ ಅವ್ರಿಗೆ ಮಕ್ಕಳಾಗಲ್ಲ. ಮದುವೆ ಹೆಂಗೋ ಆಗೋಗುತ್ತೆ, ಲವ್ ಮಾಡೋ ಅಥವಾ ಏನೋ ಅಪಹರಣ ಮಾಡ್ಕೊಂಡು ಹುಡುಗಿನ, ಇಲ್ಲ ಹುಡುಗನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಆಗಿಬಿಡ್ತಾರೆ. ಆದರೆ ಮಕ್ಕಳೇ ಆಗೋದಿಲ್ಲ. ಮಕ್ಕಳು ಆಗಬೇಕು ಅಂದ್ರೆ 10-15 ವರ್ಷ ಆದಮೇಲೆ ಆಗುತ್ತೆ. ಅಕಸ್ಮಾತ್ ಆದರೂ ಕೂಡ ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಈ ಥರ ಆಗಿಬಿಡ್ತದೆ. ಇದು ಶನಿಯ ಒಂದು ವಿಶೇಷವಾದಂಥ ಕ್ಯಾರೆಕ್ಟರ್, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ. ಈ ಹ್ಯೂಮನ್ ಅನಾಟಮಿ, ಮಾನವನ ಶರೀರ ಶಾಸ್ತ್ರದಲ್ಲಿ ಮೇಷರಾಶಿ ನಮ್ಮ ತಲೆ ಭಾಗವನ್ನು ತೋರಿಸುತ್ತೆ. ಇದು ಇಲ್ಲಿ ನಮ್ಮ ಪೂರ್ವಜನ್ಮದ ಎಲ್ಲಾ ಕರ್ಮಗಳನ್ನು ಸಂಗ್ರಹಣ ಆಗಿರುತ್ತೆ. ಆಯಾ ಏಜ್ ಬಂದಾಗ, ಆಯಾ ವಯಸ್ಸಿಗೆ ಬಂದಾಗ, ಆಯಾ ಸಿಚುವೇಶನ್ ಸಂದರ್ಭ ಬಂದಾಗ ಆತ್ಮಗಳ ಮೂಲಕ, ಬಾಡಿ ಮೂಲಕ ಅದನ್ನು ಪ್ರಚೋದನೆ ಮಾಡಿ ಒಳ್ಳೆಯದು ಮಾಡಿಸುತ್ತೆ, ಕೆಟ್ಟದ್ದು ಮಾಡಿಸುತ್ತೆ. ಅದಕ್ಕೆ ಮೇಷರಾಶಿ, ವೃಷಭ ಅಂದರೆ ನಮ್ಮ ಮುಖ, ಕಂಪ್ಲೀಟ್ ಮುಖವನ್ನು ಮೇಷ, ಋಷಭ, ಮೇಷೋ ಋಷಭಶ್ಚ ಮಿಥುನ. ಮಿಥುನ ಅಂದರೆ ಎಂಡೋಕ್ರೈನ್ ಸಿಸ್ಟಮ್ಸ್ ಅಲ್ಲಿ ಥೈರಾಯ್ಡು, ಪ್ಯಾರಾಥೈರಾಯ್ಡು, ಇಸೋಫಗಸ್ ಅನ್ನನಾಳ,
ಧ್ವನಿಪಟ್ಟಿಗೆ ಇದಿಷ್ಟು ಕತ್ತನ್ನ ಮತ್ತು ಬಾಹುಭಾಗ ಅಂದರೆ ಭುಜಗಳನ್ನು ನೋಡ್ಕೊಳ್ಳುತ್ತೆ. ಮಿಥುನ ರಾಶಿ ಮೇಷೋ ಋಷಭಶ್ಚ ಮಿಥುನಃ ಕರ್ಕಃ ಲಂಗ್ಸ್ ರೆಸ್ಪಿರೇಟರಿ ಸಿಸ್ಟಮ್, ಲಂಗ್ಸ್ ಸಂಬಂಧಪಟ್ಟಂತೂ ಅರ್ಧ ಭಾಗದ ಹೃದಯ ಕಾರ್ಡಿಯೋವಾಸ್ಕುಲರ್ ಸಿಸ್ಟಮ್ ಅನ್ನ ಈ ಕಟಕ ರಾಶಿ. ಮೇಷೋ ಋಷಭಶ್ಚ ಮಿಥುನ ಕರ್ಕಃ ಸಿಂಹಶ್ಚ ಸಿಂಹ ಅಂದ್ರೆ ಹೊಟ್ಟೆ ಮೇಲ್ಭಾಗ, ಅಂದ್ರೆ ಹೃದಯದ ಕೆಳಭಾಗ ಹೊಟ್ಟೆ ಮೇಲ್ಭಾಗ ಈ ಸಿಂಹ ರಾಶಿ ಬರುತ್ತೆ. ಸೂರ್ಯ ಇಲ್ಲಿ ಒಳ್ಳೇದು ಮಾಡ್ತಾ ಸೂರ್ಯ ಕೊಟ್ರೆ ಮಕರ ಕುಂಭ ರಾಶಿ ಶನಿ ಕೆಟ್ಟದನ್ನೇ ಮಾಡಕ್ ಶುರು ಮಾಡ್ತಾನೆ. ಯಾಕಂದ್ರೆ ಅಪ್ಪ ಮಗನಿಗೆ ಆಗೋದಿಲ್ಲ. ಸೂರ್ಯ ಶನಿ ಗ್ರಹ ತಂದೆ, ಹೀಗಾಗಿ ಇಲ್ಲಿಗೂ ಸಂಬಂಧಪಟ್ಟಂತ ಕಾಯಿಲೆಗೂ ಇಲ್ಲಿಗೂ ಸಂಬಂಧಪಟ್ಟಂತ ಕಾಯಿಲೆ ಲಿಂಕ್ ಆಗುತ್ತೆ ಕೆಲವು ಜಾತಕದವರಿಗೆ, ಅದು ಕುಂಭ ಲಗ್ನದಲ್ಲಿದ್ದಾಗ. ಸಿಂಹಶ್ಚ ಕನ್ಯನ, ಕನ್ಯಾ ಅಂದ್ರೆ ಕನ್ಯಾ ರಾಶಿ ಈ ಒಂದು ಒಕ್ಕಳಿನ ಕೆಳಭಾಗದಿಂದ ಗುಪ್ತ ಜನಾಂಗದ ಮೇಲ್ಭಾಗ ಕೆಳಭಾಗದ ಒಟ್ಟಿಗೆ. ವೃಶ್ಚಿಕಶ್ಚೈವ ಗುಪ್ತ ಜನಾಂಗ ಜೆನಿಟಲ್ ಪಾರ್ಟ್, ಗಂಡಸರಿಗೆ ಮತ್ತೆ ಲೇಡೀಸ್ಗೆ ಜೆನಿಟಲ್ ಪಾರ್ಟ್ಗಳಲ್ಲಿ ಈ ವೃಶ್ಚಿಕ ಲಗ್ನವೇ. ತುಲಾಶ್ಚ ಧನುರ್ ಅಂದ್ರೆ ಇದಿಷ್ಟು, ಧನುರ್ ಅಂದ್ರೆ ಹಿಪ್ಸು ತೈಸ್, ಇದು ಧನುರ್ ರಾಶಿ. ಮಕರ ಅಂದ್ರೆ ಮಂಡಿ ಬರುತ್ತೆ. ಅದರಿಂದ ಇಲ್ಲಿ ಬಂದಂತ ಕಾಯಿಲೆ ಇಲ್ಲಿ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇದೇ ಕುಂಭ ನೋಡಿ, ಕುಂಭ ರಾಶಿ ಅಂದ್ರೆ ಇದು ಲೆಗ್, ಇದಕ್ಕೆ ಪಾದ, ಇದು ಕಾಲು ಅಂತಾರೆ ಲೆಗ್. ಈ ಲೆಗ್ಗಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಕುಂಭ ರಾಶಿ ಹೇಳಿ ಮಾಡಿಸ್ತಾ ಇರುತ್ತೆ. ಇದು ಮೀನ ಅಂದ್ರೆ ಪಾದಗಳು, ಇದಿಷ್ಟು ಪಾದ, ಮೀನ ರಾಶಿ ಇಲ್ಲಿ ಬರುತ್ತೆ. ಈಗ ನಾನು ಮಾತಾಡ್ತಿರೋದು ಮಂಡಿಯಿಂದ ಕೆಳಗೆ, ಈ ಹೀಲಿಂದ ಮೇಲೆ, ಮಂಡಿಯಿಂದ ಕೆಳಗೆ ಹೀಲಿಂದ ಮೇಲ್ಭಾಗಕ್ಕೆ ಇದಿಷ್ಟಕ್ಕೆ ಕುಂಭರಾಶಿ. ಇಲ್ಲಿ ಜಲತತ್ವ ವಾಯುತತ್ವ ಇರುತ್ತೆ ಅಂತ ಮೆಡಿಕಲ್ ಆಸ್ಟ್ರಾಲಜಿ ಹೇಳುತ್ತೆ. ಆದ್ರಿಂದ ಮಂಡಿಲಿ ಯಾವ ಕಾಯಿಲೆ ವಾಸ ಆಗಿಲ್ವೋ ಅವನೇನ್ ಮಾಡ್ತಾನೆ, ಶಿವ ಅಂತ ಕೆಳಗೆ ಕಳಿಸ್ಬಿಡ್ತಾನೆ. ಯಾಕಂದ್ರೆ ಮಕರ ರಾಶಿಗೂ ಅಧಿಪತಿ ಶನಿ, ಕುಂಭ ರಾಶಿಗೂ ಅಧಿಪತಿ ಶನಿ. ಮಂಡಿ ಚಿಪ್ಪು, ನೀ ಕ್ಯಾಪ್ ಏನಾದ್ರು ಡಿಸ್ಲೊಕೇಟ್ ಆಗಿದ್ರೆ ಆ ನೀ ಕ್ಯಾಪ್ಗೆ ಪಟೇಲ ಅಂತ ಕರೀತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಆ ಪಟೇಲ ಸಬ್ಲಸ್ಟೇಷನ್ ಅಂದ್ರೆ ಡಿಸ್ಪ್ಲೇಸ್ ಆಗಿರೋದು. ಆ ಮಂಡಿ ಚಿಪ್ ಏನಾದ್ರು ಬಿದ್ದೋ ಎಡಗ್ ಬಿದ್ದೋ ಆಕ್ಸಿಡೆಂಟ್ ಆಗೋ ಏನಾದ್ರು ಆದೋ ಅಂದ್ರೆ ಆಗ ಶನಿ ಮಕರ ರಾಶಿಯಿಂದ ಬಿಟ್ಟು ನಿಮ್ಮ ರಾಶಿ ಬಂದಿದ್ದಾನೆ ಅಂತ ಅರ್ಥ. ಶನಿ ಸ್ವಂತ ಮನೆ ಬಿಟ್ಟು ನಿಮ್ಮ ರಾಶಿ ಬಂದಾಗ ಇಂಜುರಿ ಮಾಡಿದಾನೆ ಅಂತ ಹೇಳ್ತಾರೆ. ಫೆಮರ್ ಅನ್ನೋದು ಇಲ್ಲೊಂದು ದೊಡ್ಡ ಮೂಳೆ. ಈ ಫೆಮರ್ ಅನ್ನೋದು ತೈ ಬೋನ್ ಅಂತ ಕರೀತಾರೆ. ಈ ತೊಡೆಯ ಭಾಗಕ್ಕೆ ಒಂದು ಉದ್ದವಾದಂತ 1.25 ಮೊಳ ಇರೋಷ್ಟು ಒಂದು ದೊಡ್ಡ ಬೋನ್ ಇದೆ. ಅವ್ರವ್ರ ಹೈಟ್ ತಕ್ಕಂತೆ ಆ ಬೋನ್ ಇರುತ್ತೆ, ಮೂಳೆ. ಆ ಫೆಮರ್ ಅನ್ನೋ ಮೂಳೆ ಶನಿಗೆ ಅಧಿಪತಿ ಆದ್ರೆ ನೀಗೆ ಅಟ್ಯಾಚ್ ಆಗಿದೆ. ಈ ಕ್ಯಾಪು ಮಂಡಿ ಚಿಪ್ಪು ಮೇಲೆ ಒಂದು ಫೆಮರ್ ಅಂತಿದೆ, ಅದು ಕೆಳಗಡೆ ಒಂದು ಉದ್ದವಾದಂತ ಮೂಳೆ ಇದೆ, ಅದೇ ಕುಂಭರಾಶಿ. ಅದಕ್ಕೆ ಟಿಬ್ಯಾ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಮೆಡಿಕಲ್ ಸೈನ್ಸ್ ಅಲ್ಲಿ. ಆ ಟಿಬ್ಯಾ ಪಕ್ಕ ಸಣ್ಣದೊಂದು ಮೂಳೆ ಇದೆ, ಫಿಬುಲಾ ಅಂತ. ಕುಂಭ ರಾಶಿಗೆ 2 ಮೂಳೆ ಬಂದ್ಬಿಡುತ್ತೆ, ಫಿಬಿಯಾ ಟಿಬುಲಾ ಅಂತ. ಆದ್ರಿಂದ ಕುಂಭ ರಾಶಿಗೆ ಫಿಬಿಯಾ ಮತ್ತೆ ಟಿಬುಲಾ ಬಂದ್ರೆ ಅದು ಸಂಬಂಧಪಟ್ಟಂತ ಮಸಲ್ಸ್, ಸ್ನಾಯುಗಳು, ಮಾಂಸದ ಮುದ್ದೆ ಇದ್ರ ಜೊತೆ ಸೇರ್ಕೊಳ್ಳುತ್ತೆ. ಆದ್ರಿಂದ ಈ ಒಂದು ಕುಂಭ ರಾಶಿನಲ್ಲಿ ಈ ಕಾಲಿಗೆ ಸಂಬಂಧಪಟ್ಟಂತ ಕಾಯಿಲೆ ಜಾಸ್ತಿ ಬರುತ್ತೆ. ಹಾಗಾದ್ರೆ ಈ ಕಾಲಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಏನೆಲ್ಲ ಬರುತ್ತೆ ಈ ರಾಶಿಯವರಿಗೆ ಅನ್ನೋದನ್ನ ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ರಾಶಿ ಉಡೋದು ದೊಡ್ಡದಲ್ಲ, ಕುಂಭ ರಾಶಿ ಉಡೋದು ದೊಡ್ಡದಲ್ಲ, ಕುಂಭ ಲಗ್ನದಲ್ಲಿ ಉಡೋದು ದೊಡ್ಡದಲ್ಲ. ಆ ಲಗ್ನ ರಾಶಿಗೆ ಸಂಬಂಧಪಟ್ಟಂತ ಶರೀರದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ದೊಡ್ಡ ವಿಜ್ಞಾನ. ಅದರಿಂದ ಯಾರು ಈ ಕುಂಭ ಲಗ್ನದಲ್ಲಿ ಹುಟ್ಟಿದ್ದಾರೋ, ಕುಂಭ ರಾಶಿಯಲ್ಲಿ ಯಾರಿದ್ದಾರೋ ಅವರು ಗಂಭೀರವಾಗಿ ತಿಳ್ಕೊಬೇಕಾದ ವಿಷಯ ಏನಂದ್ರೆ, ನೋಡಿ ಈ ಮಂಡಿಯಿಂದ ಒಂದು ಉದ್ದಕ್ಕೊಂದು ಮೂಳೆ ಇದೆ, ಇದಕ್ಕೆ ಟಿಬ್ಯಾ ಅಂತ ಕರೀತಾರೆ. ಈ ರಾಶಿಯವರಿಗೆ ಈ ಮೂಳೆನೇ ಅರ್ಧ ತೊಂದರೆ ಕೊಡೋದು. ಇದು ಪಕ್ಕದಲ್ಲಿ ಒಂದು ಸಣ್ಣದೊಂದು ಮೂಳೆ ಇದೆ, ಫಿಬುಲಾ ಅಂತ. ಈ ಈ ಸ್ಕಿನ್ ಇದೆಯಲ್ಲ ನಮ್ಮ ಚರ್ಮ, ಆ ಚರ್ಮದ ಕೆಳಗಡೆ ಸುಮಾರು ಒಂದು ಚಾಪೆ ಹಾಕತ್ತರ ಒಂದು ಒಳ್ಳೆ ಟಾರ್ಪಲ್ ತರ ಒಂದು ಮಸಲ್ಸ್ ಇದೆ. ಆ ಮಸಲ್ಸ್ ಅಲ್ಲಿಗೆ ಗ್ಯಾಸ್ಟ್ರಿಯೋ ನಿಮಿಯೆಕ್ಸ್ ಅಂತ ಕರೀತಾರೆ. ಗ್ಯಾಸ್ಟ್ರಿಯೋ ನಿಮಿಯೆಕ್ಸ್ ಅಂತ ಅದಕ್ಕೆ ಹೆಸರು. ಆ ಮಾಂಸದ ಒಳಗಡೆ ಈ ಮೂಳೆ ಇದೆ. ಆದ್ರಿಂದ ಈ ಕಾಲ್ಫ್ ಅಂತ ಕರೀತಾರೆ, ಇದಕ್ಕೆ ಕಾಲ್ಫ್ ಟೆನ್ಷನ್ ಅಂತ ಕರೀತಾರೆ. ಇದಕ್ಕೆ ಏನಂದ್ರೆ ದಗ 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 ಅಂತ ಉರಿಯುತ್ತೆ ಕೆಲವ್ರಿಗೆ. ಯಾವಾಗ ಉರಿಯಿತ್ತು ಯಾರೋ ಚುಚ್ಚಿದಂಗೆ ಆಗುತ್ತೆ, ಹಿಂಗೆ ಚುಚ್ಚಿದಂಗೆ ಆಗುತ್ತೆ. ಆ ಟೆನ್ಷನಲ್ಲಿ ಏನಾಗುತ್ತೆ, ಅವ್ರಿಗೆ ಪೇನ್ ಬರುತ್ತೆ. ಮಲಗಿದ್ದಾಗ ಮಾತ್ರ ವೆನ್ ದಿ ಬಾಡಿ ಇಸ್ ಅಟ್ ರೆಸ್ಟ್, ಯಾವಾಗ ನಾವು ನಿದ್ದೆ ಮಾಡ್ತೀವೋ
ಆಗ ಇಲ್ಲಿ ಯಾರೋ ಒಬ್ರು ಚುಸ್ತಂಗಾಗತ್ತೆ. ಈ ಒಂದು ನೋವಿಗೆ ನಿದ್ದೆಗೆಡ್ತಾರೆ, ಇನ್ಸೋಮಿಯಾ ಬಂದ್ಬಿಡುತ್ತೆ. ಅದರಿಂದ ಇಲ್ಲಿ ಏನೋ ಚುಚ್ಚಿದ್ರೆ, ಇಳುವರಿ ಬಂದ್ರೆ ನಿದ್ರೆಗೆಡ್ತಾರೆ. ಈ ಕಾಯಿಲೆಗೆ ಇನ್ನೊಂದು ಕಾಯಿಲೆ ಫ್ರೀ, ಏನು ನಿದ್ರಾಹೀನತೆ. ಅದರಿಂದ ಕಾಲ್ಫ್ ಟೆನ್ಷನ್ ಅಂತ ಇದೆ. ಕಾಲ್ಫ್ ಟೆನ್ಷನ್ ಅಂತ ಅಂದ್ರೆ ಆ ಟೆನ್ಷನ್ ಏನಂದ್ರೆ ಸ್ವೆಲ್ಲಿಂಗ್ ಬರೋದು, ಚುಸ್ತಂಗಾಗೋದು, ಮತ್ತೆ ಇದ್ದಕ್ಕಿದ್ದಾಗೆ ಇಲ್ಲೆಲ್ಲೋ ಒಂಥರ ಏನೋ ಅರ್ಧಂಗಾಗತ್ತೆ. ಯಾವುದು ಈ ಮಸಲ್ಸ್ ಅಲ್ಲಿ. ಇದರ ಲಕ್ಷಣ ಯಾರು? ಶನಿ ಕೊಡೋದು ಕುಂಭರಾಶಿಗೆ. ಅದರಿಂದ ಈ ಒಂದು ಚರ್ಮ ಮೇಲೆ ಇದಕ್ಕೆ ಎಪಿಡರ್ಮಿಸ್ ಅಂತಾರೆ, ಹೊರ ಚರ್ಮ ಅಂತಾರೆ. ಇದ್ರ ಕೆಳಗಡೆ ಗ್ಯಾಸ್ಟ್ರಿಯಾಕ್ ನಿಮಿನಿಸ್ ಅಂತ ಒಂದು ದೊಡ್ಡ ಸ್ನಾಯು, ಆ ಸ್ನಾಯು ಇದೆ. ಆ ಸ್ನಾಯು ಏನಾಗುತ್ತೆ, ಗಂಟಂಗಾಗ್ಬಿಡುತ್ತೆ, ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ತುಂಬ ಪೇನ್ ಬರುತ್ತೆ. ಇದು ಕುಂಭರಾಶಿಗೆ ಬರುವಂಥದ್ದು. ಇದು ಯಾರಿಗೆ? ಧನಿಷ್ಠ ನಕ್ಷತ್ರ 3 ಮತ್ತು 4, ಶತಭಿಷ ನಕ್ಷತ್ರ 1, 2, 3, 4, ಪೂರ್ವಭಾದ ನಕ್ಷತ್ರ 1, 2, 3 ಮಾತ್ರ ಈ ಕಾಯಿಲೆಗಳು ಆಯಾ ಶನಿ ನಡೆದಾಗ. ಶನಿ ಗೋಚಾರ ಫಲದಲ್ಲಿ 2.5 ವರ್ಷ ಇರ್ತಾರೆ, ದಶಾಭಕ್ತಿ 19 ವರ್ಷ ಅಂತ ಹೇಳಿದ್ದೀನಿ. ಆಯಾ ಸಂದರ್ಭ ತಕ್ಕಂತೆ ಈ ಕಾಯಿಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಇದು ಮೊದಲನೇ ಕಾಯಿಲೆ. ಅದರಲ್ಲೂ ಸ್ಪೋರ್ಟ್ಸ್ ಮ್ಯಾನು, ಕಬಡ್ಡಿ ಆಡೋರು, ರನ್ನಿಂಗ್ ರೇಸ್ ಮಾಡೋರು, ಜಿಮ್ಗೆ ಹೋಗೋರು, ಈ ಬೈಸಪ್ಪು ತೈಸಪ್ ಅಂತೆಲ್ಲ ಎಕ್ಸರ್ಸೈಸ್ ಮಾಡ್ತಾರಲ್ಲ, ಶನಿ ಚೆನ್ನಾಗಿರೋವ್ರಿಗೂ ಬಾಡಿ ಬಿಲ್ಡ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಇಲ್ಲಿ ಅದೇನಾದ್ರು ಮುಗೀತು, ಅವನು ಪೀರಿಯಡ್ ಮುಗೀತು, ಅವನು ಪ್ರವೇಶ ಆದಂದಾಗ ಇದ್ದಕ್ಕಿದ್ದಾಗೆ ಬಿದ್ದು ಬೀಳೋಂಗ್ ಮಾಡ್ತಾನೆ, ಆಕ್ಸಿಡೆಂಟ್ ಮಾಡ್ತಾನೆ, ಇದ್ದಕ್ಕಿದ್ದಾಗ ಯಾವುದೋ ಒಂದು ತರ್ಚ್ಕೊಂಡ್ಬಿಡುತ್ತೆ, ಒಂದು ಸ್ಕಿಡ್ ಆಗತ್ತೆ, ಏನೋ ಒಂದು ರೀತಿ ನೆಪ ಬೇಕು ಅವನೊಳಗೆ ಪ್ರವೇಶ ಮಾಡಲಿಕ್ಕೆ ಶನಿ. ಆ ರೀತಿ ಒಂದು ಬಾಧೆಯನ್ನು ಕ್ರಿಯೇಟ್ ಮಾಡ್ತಾನೆ ಈ ನಕ್ಷತ್ರದವ್ರಿಗೆ. ಇದು ಒಂದಾಯ್ತು. ಇನ್ನೊಂದು, ಇದರೊಳಗಡೆ ಗಾಲ್ಫ್ ಮಸಲ್ ಪುಲ್ಡ್ ಅಂತ ಒಂದು ಕಾಯಿಲೆ ಬರುತ್ತೆ. ಏನಂದ್ರೆ ಯಾರೋ ಹಾಕೊಂಡು ಎಳ್ದಂಗೆ ಬರುತ್ತೆ ಹಿಂಗೆ. ಅವಾಗ ಅಯ್ಯೋಯ್ಯೋ ಅಯ್ಯೋ ಅಂತಾರೆ. ಈ ಯಾರಾದ್ರೂ ಬಂದು ಒತ್ರಪ್ಪ ಅಂತ ಕೂಕೊಂಡ್ಬಿಡ್ತಾರೆ, ಯಾರೋ ಎಳ್ದಂಗೆ ಆಗತ್ತೆ. ಅವಾಗ ಏನಾಗುತ್ತೆ, ಸೊಂಟ ಬಗ್ಸಿ ಬೆನ್ನು ಮೂಳೆ ಮೇಲೆ ಹಿಂಗೆ ತಟ್ಟಾಗ ಅದು ಕ್ಲಿಯರ್ ಆಗೋದು. ಇದು ಡಾಕ್ಟರ್ಗಳು ಮಾಡ್ತಾರೆ. ಅದು ವಿಶೇಷವಾಗಿ ಆಯುರ್ವೇದ ಡಾಕ್ಟರ್ಗಳು ಇಲ್ಲಿ ಎಳೆದಾಗ, ನರ ಎಳೆದಾಗ, ಮಸಲ್ಸ್ ಎಳೆದಾಗ, ಇದು ಪುಲ್ಡ್ ಅಂತ, ಕಾಲ್ಫ್ ಮಸಲ್ ಪುಲ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಆ ಕಾಯಿಲೆ ಹೆಸರೇ ಹಾಗೆ. ಅವಾಗ ಏನಾಗುತ್ತೆ, ಇಲ್ಲೆಲ್ಲ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ. ಅದು ಚೆನ್ನಾಗಿ ಮಸಾಜ್ ಮಾಡೋ ಅಥವಾ ಎಣ್ಣೆ ಕುತ್ಕೋಬೇಕು, ಆಗ ಸ್ವಲ್ಪ ರಿಲೀಫ್ ಆಗುತ್ತೆ. ಇಲ್ಲಂದ್ರೆ ಅದಕ್ಕೆ ಮಸಲ್ಸ್ ಕ್ಯಾಚ್ ಅಂತಾರೆ. ಮಸಲ್ ಕ್ಯಾಚ್ ಅಂದ್ರೆ ಇದಕ್ಕಿದ್ದಾಗ ಚೆನ್ನಾಗಿ ಇಡ್ತಾರೆ, ಪಟ್ ಅಂತ ಹಂಗೆ ನಿಲ್ಕೊಂಡ್ಬಿಡ್ತಾರೆ, ಹಾಗೆ ಕುತ್ಕೊಂಡ್ಬಿಡ್ತಾರೆ, ಹಾಗೆ ಕುಸ್ತೋಗ್ಬಿಡ್ತಾರೆ. ಕಾರಣ ಇದು, ಅದು ಶನಿ ಪ್ರಭಾವ ಈ 3 ನಕ್ಷತ್ರದವ್ರಿಗೆ. ಇದು ಒಂದು ಕಾಯಿಲೆ. ಈ ಮಾಂಸ, ಗ್ಯಾಸ್ಟ್ರಿಯಾಕ್ ನಿಮಿನಾಸ್ ಅನ್ನೋ ಮೂಳೆ ಮೇಲೆ ಒಂದು ಮಾಂಸ ಚರ್ಮ, ಆ ಫಸ್ಟ್ ಲೇಯರು, ಅದು ಹೆಂಗಿರುತ್ತೆ ಅಂದ್ರೆ ಡಾಕ್ಟರ್ ಚೆನ್ನಾಗಿ ನೋಡ್ಬೋದು. ಅದು ಆಪರೇಷನ್ ಮಾಡಿದಾಗ ಡೈಮಂಡ್ ಶೇಪಲ್ಲಿ ಇರ್ತದೆ. ಡೈಮಂಡ್ ಶೇಪಲ್ಲಿ ಇಟ್ಟಿರ್ತಾನೆ ಭಗವಂತ. ಅದೇನಾರು ಅರ್ಧೋದ್ರೆ ಆ ಚರ್ಮ ಹೆಂಗರಿಬಹುದು ಅಂದಾಗ, ಘೋರವಾದ ಆಕ್ಸಿಡೆಂಟ್ ಆದಾಗ, ಅಥವಾ ದಿಢೀರ್ನ ಬಿದ್ದಾಗ, ಸ್ಲಿಪ್ಪೇಜ್ ಆದಾಗ, ಏನಾದಾಗ ಅದೇನಾಗುತ್ತೆ, ಆ ಚರ್ಮ, ಆ ಸ್ನಾಯುಗಳು, ಆ ಮಸಲ್ಸು ಡ್ಯಾಮೇಜ್ ಆಗಿಬಿಡುತ್ತೆ. ಆ ಮಸಲ್ಸ್ ಡ್ಯಾಮೇಜ್ ಆದರೆ ಕುಡ್ಸೋದು ಕಷ್ಟ. ಆಗ ಆಪರೇಷನ್ ಮಾಡ್ತಾರೆ. ಇದನ್ನ ಹೆಂಗೆ ಕಂಡು ಹಿಡಿತಾರೆ? MRI ಸ್ಕ್ಯಾನ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜ್ ಅಂತ. ಆ ಮಿಷಿನ್ ನಲ್ಲಿ ನೋಡಿದಾಗ ಆ ಮಸಲ್ಸ್, ಗ್ಯಾಸ್ಟ್ರಿಯಾಕ್ ನಿಮಿನಸ್ ಅನ್ನೋ ಒಂದು ಮಸಲ್ಸು ಎಲ್ಲ ಹರಿದೋಗಿದ್ಯಾ, ಡ್ಯಾಮೇಜ್ ಆಗಿದ್ಯಾ, ಪೀಸ್ ಆಗಿದ್ಯಾ ಅಂತ ನೋಡ್ತಾರೆ. ಅದಕ್ಕೂ ಮುಂಚೆ ಕಂಪ್ಯೂಟೆಡ್ ಟೊಮೊಗ್ರಫಿ ಅಂತ, CT ಸ್ಕ್ಯಾನ್ ಅಂತ ಮಾಡ್ತಾರೆ. CT ಸ್ಕ್ಯಾನ್ ಗೊತ್ತಾಗುತ್ತೆ ಎಲ್ಲೆಲ್ಲಿ ಗ್ಯಾಪ್ ಇಟ್ಟಿದೆ ಅಂತ. ಆಗ ಅದಕ್ಕೆ ಫಿಲ್ ಮಾಡ್ತಾರೆ. ಫಿಲ್ ಮಾಡಿಬಿಟ್ಟು ನಡೆಯೋಂಗ್ ಮಾಡ್ತಾರೆ. ಅವಾಗ ಏನಾಯ್ತು, ಅದನ್ನು ಅರ್ಧ ಕಟ್ ಆಗ್ಬಿಟ್ರೆ ಒಳಗಡೆನೆ ಆ ಕಾಲ ಮೇಲೆ ಬಾಲ ಬಿಡಕ್ಕಾಗಲ್ಲ. ಯಾವಾಗ ಭಾರ ಬಿಡಕ್ಕಾಗಲ್ಲ, ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಎಡಗಾಲಲ್ಲಿ ನಡಿಬೇಕು, ಬಲಗಾಲ ಇದ್ರೆ ಎಡಗಾಲ್ಗೆ ಆಗ್ಬಿಟ್ರೆ ಬಲಗಾಲ ಮೇಲೆ ಭಾರ ಇಟ್ಕೊಂಡು ನಡಿಬಹುದು. ಚೆನ್ನಾಗಿದ್ದು ಏನಪ್ಪ ಹಿಂಗೆ ಕುಂಟ ಆಗ್ಬಿಟ್ಟ ಅಂತ ಹೇಳ್ತೀವಿ. ಇದು ಶನಿ ಬಾಧೆ, ಶನಿಯಿಂದ ಬರತಕ್ಕಂಥ ದೋಷ. ಇದು ಒಂದು. ಅರೆ ಇದೆಲ್ಲ ಚೆನ್ನಾಗಿದೆ, ಇನ್ನೂ ಆಗೋಯ್ತಪ್ಪ ಅಂತ, ಚೆನ್ನಾಗಿ ವಾಕಿಂಗ್ ಮಾಡ್ತಿದ್ದಾರೆ, ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ, ಚೆನ್ನಾಗಿ ಜಿಮ್ ಮಾಡ್ತಿದ್ದಾರೆ, 6 ಪ್ಯಾಕ್ ಅಂತೆ 2 ಪ್ಯಾಕ್ ಅಂತೆ ಎಲ್ಲ ಮಾಡ್ತಿದ್ದ, ಅವ್ನಿಗೆ ಒಳ್ಳೆ ಇಲ್ಲೆಲ್ಲ ಚೆನ್ನಾಗಿ ಟೈಸ್ ಎಲ್ಲ ತೋರಿಸ್ತಾ ಇದ್ದ, ಚೆನ್ನಾಗಿ ಬಹುಮಾನ ಎಲ್ಲ ತಗೊಂಡಿದ್ದಾನೆ. ಇದ್ದಕ್ಕಿದ್ದಾಗೆ ಅವನಿಗೆ ಕಾಲೇ ಸ್ವಾಧೀನ ಹೊಟ್ಟೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಪ್ಯಾರಾಲೈಸಿಸ್ ಅಂತ ಹೇಳ್ತಾರೆ. ಈ ಮಸಲ್ಸ್ ಒಳಗಡೆ ಇರತಕ್ಕಂಥ ನರಗಳು ಬ್ರೈನ್ ಕನೆಕ್ಟ್ ಆಗಿದೆ. ಆ ಬ್ರೈನ್ಗೂ ಈ ನರಗಳಿಗೂ ಒಂದಕ್ಕೊಂದು ರಕ್ತ ಸಂಚಲನೆ ಆದಾಗ ಚೆನ್ನಾಗಿರ್ತದೆ. ಯಾವಾಗ ರಕ್ತ ಸಂಚಲನೆ ಆಗಲಿಲ್ಲ, ಶುದ್ಧವಾದ ರಕ್ತ ಹರಿಲಿಲ್ಲ, ಆಗ ಪ್ಯಾರಲೈಸ್ಡ್ ಆಗಿಬಿಟ್ಟು ಇದಕ್ಕಿದ್ದಾಗೆ 20ನೇ ವರ್ಷಕ್ಕೋ 30ನೇ ವರ್ಷಕ್ಕೋ 5ನೇ ವರ್ಷಕ್ಕೋ ಪ್ಯಾರಲೈಸ್ ಆಗಿಬಿಡುತ್ತೆ. ಈ ಪ್ಯಾರಲೈಸ್ ಆಗಕ್ಕೆ ಮುಂಚೆ ಒಂದು ಸಿಂಪ್ಟಮ್ಸ್ ಹೇಳ್ತಾನೆ ಶನಿಗ್ರಹ. ಏನು? ಚೆನ್ನಾಗಿ 1 ವಾರ ಜ್ವರ ಬರಂಗ್ ಮಾಡಿಬಿಡ್ತಾರೆ.
ಒಂದು ವಾರ ಅಥವಾ 3 ದಿವಸ 4 ದಿವಸ ಜ್ವರ ಬಂದಾಗ ಆ ಜ್ವರ ತಾಪಕ್ಕೆ ಇಲ್ಲಿ ನರ್ವ್ ಚೇಂಜ್ ಆಗ ಚೆನ್ನಾಗಿ ನಡೀತಿದ್ದವನಿಗೆ ಕಾಲು ವಕ್ರವಾಗಿಬಿಡುತ್ತೆ. ಅದಕ್ಕೆ ಪೋಲಿಯೋ ಅಟ್ಯಾಕ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ. ಎಲ್ಲಿಗೆ? ಈ ಜಾಗಕ್ಕೆ. ಇಡೀ ಶರೀರ ನಿಂತಿರೋದೇ ಈ ಕಾಲ್ ಮೇಲೆ, ಈ ಕಾಲು ನಿಂತಿರೋದೇ ಈ ಪಾದದ ಮೇಲೆ, ಮೀನರಾಶಿ ಮೇಲೆ. ಆದ್ರಿಂದ ಈ ಪೋಲಿಯೋ ಅಟ್ಯಾಕ್ ಅನ್ನೋದು, ಆ ಅಟ್ಯಾಕ್ ಹೆಂಗಾಗುತ್ತೆ? ಮಸಲ್ ಕ್ಯಾಚ್ ಇಂದ. ಮಸಲ್ ಯಾವಾಗ ಕ್ಯಾಚ್ ಆಗುತ್ತೆ? ಸರಿಯಾಗಿ ರಕ್ತ ಹರಿಲಿಲ್ಲ. ಹೃದಯ ಯಾವಾಗ ಶುದ್ಧವಾದ ರಕ್ತವನ್ನು ಸರ್ವ ಅಂಗಾಂಗಗಳು ಕಳಿಸುತ್ತೆ, ಕೆಟ್ಟ ರಕ್ತವನ್ನು ವಾಪಸ್ ತಗೊಂಡು ಆ ಕೆಟ್ಟ ರಕ್ತವನ್ನು ಮತ್ತೆ ಶುದ್ಧೀಕರಣ ಮಾಡಿ ವಾಪಸ್ ಕಳ್ಸಕ್ಕೆ ಸಾಮರ್ಥ್ಯತೆ ಕಳ್ಕೊಂಡಾಗ ಈ ರೀತಿ ದೋಷ ಬಂದ್ಬಿಡುತ್ತೆ. ಇದು ಒಂದು ಕಾಯಿಲೆ. ಈ ಧನಿಷ್ಠ ನಕ್ಷತ್ರ 3, 4 ಮತ್ತೆ ಶತಭಿಷ ನಕ್ಷತ್ರ 1, 2, 3, 4 ಪೂರ್ವಪಾದ 1, 2, 3ನೇ ಪಾದವರೆಗೆ ನಾನು ಕಂಡಂತ ಒಂದು ಅನುಭವದಲ್ಲಿ ನನ್ನ ಒಂದು ಸಂಶೋಧನೆ ಪ್ರಕಾರ ವೆರಿಕೋಸ್ ವೇನ್ ಅನ್ನೋ ಕಾಯಿಲೆ ಬರ್ತಿದೆ ಇವತ್ತಿನ ದಿವಸ. ಇದು ವೆರಿಕೋಸ್ ವೇನ್ ಏನಕ್ಕೆ ಬರ್ತದೆ ಅಂದ್ರೆ, ಯಾವಾಗ ಹೃದಯದಿಂದ ಶುದ್ಧವಾದ ರಕ್ತವನ್ನು ಪಂಪ್ ಮಾಡಿ ಎಲ್ಲಾ ಕಡೆಗೆ ಕಳಿಸ್ವಿ ಮತ್ತೆ ಅಶುದ್ಧವಾದ ರಕ್ತನ ಹಾಗೆ ವಾಪಸ್ ತಗೊಂಡು ಪುನಃ ಪಂಪ್ ಮಾಡಿ ಶುದ್ಧೀಕರಣ ಮಾಡಿ ಕಳಿಸೋ ಸಾಮರ್ಥ್ಯ ಇಲ್ಲಿ ಬಂದಾಗ ಕಳ್ಕೊಂಡಾಗ ಒಂದು ನರ ಇನ್ನೊಂದು ನರ ಮೇಲೆ ಕುತ್ಕೊಂಡ್ಬಿಡುತ್ತೆ. ಆಗ ನೀಲಿ ಬಣ್ಣದ ತರ ಸುತ್ಕೊಂಡ್ಬಿಡುತ್ತೆ. ಈ ಒಂದು ಹಾವು ಇನ್ನೊಂದು ಹಾವು ಹೆಂಗೆ ಜೊಂಟಿ ಆಗುತ್ತೋ ಆ ರೀತಿ ಆಗತ್ತೆ. ತುಂಬಾ ಪೇನ್ ಕೊಡುತ್ತೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಶೀತವಾದ ಪ್ರದೇಶದಲ್ಲಿ ಇದ್ದಾಗ. ಇದಕ್ಕೆ ವೆರಿಕೋಸ್ ವೈನ್ ಅಂತ ಕರೀತಾರೆ. ಸಕಾಲಕ್ಕೆ ಇದನ್ನು ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದಾಗ ವೆರಿಕೋಸ್ ವೈನು ಏನಾಗುತ್ತೆ. ಇದು ಹೆಂಗ್ ಬಂತು ವೆರಿಕೋಸ್ ವೈನ್ ಅಂದಾಗ? ಶನಿಯ ಜೊತೆಗೆ ಮಂಗಳ ನೀಚನಾದಾಗ, ಮಂಗಳ ಸರ್ಪರೋಗಕ್ಕೆ ಸಂಬಂಧಪಟ್ಟಂತ ಗ್ರಹ, ನರಗಳಿಗೆ ಸಂಬಂಧಪಟ್ಟಂತ ಶನಿ ಮೂಳೆಗಾದ್ರೆ ಮಂಗಳ ನರ್ವ್ ಸಿಸ್ಟಮ್ನ ಮಂಗಳ ಗ್ರಹ ಕಂಟ್ರೋಲ್ ಮಾಡುತ್ತೆ, ಮೂಳೆನ ಶನಿ ಗ್ರಹ ಕಂಟ್ರೋಲ್ ಮಾಡುತ್ತೆ. ಆದ್ರಿಂದ ಈ ವೆರಿಕೋಸ್ ವೈನ್ ಅನ್ನೋದು ಈ ರಾಶಿಗೆ ಬರುತ್ತೆ. ಆಗ ಬೇರೆ ರಾಶಿಗೆ ಬರಲ್ವಾ? ಖಂಡಿತ ಬರುತ್ತೆ. ಶನಿ ಬಂದಾಗ, ನೀಚನಾದಾಗ ಮಂಗಳ. ಹಾಗಾದ್ರೆ ಇನ್ನೆಲ್ಲ ಕಾರ್ಯಗಳು ಏನು ಬರುತ್ತೆ ಅನ್ನೋದನ್ನ ಒಂದು ಸಣ್ಣ ವಿರಾಮ ಅಂತ ತಿಳ್ಕೊಳ್ಳೋಣ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭ ರಾಶಿಯವರಿಗೆ ವಿಶೇಷವಾಗಿ 3 ಮೂಳೆ, 2 ಮಸಲ್ಸ್ ಇದೆ ಅಂತ ಹೇಳಿದೆ. ಯಾವುದು? ಒಂದು ಟಿಬ್ಯಾ ಅಂತ, ಇಲ್ಲಿ ದೊಡ್ಡ ಮೂಳೆ ಹೋಗುತ್ತೆ, ಇದು ಸುಮಾರು 1.25 ಮೊಳ ಇದೆ ನಮಗೆ. ಅದ್ರ ಪಕ್ಕದಲ್ಲಿ ಪಿಬುಲಾ ಅಂತ ಇನ್ನೊಂದು ಸಣ್ಣ ಮೂಳೆ ಇದೆ. ಈ ಮೂಳೆ ಮೇಲೆ, ದೊಡ್ಡ ಮೂಳೆ ಮೇಲೆ, ಟಿಬ್ಯಾನ ಮೂಳೆ ಮೇಲೆ ಗ್ಯಾಸ್ಟ್ರೋಯಿಕ್ ನಿಮಿನಸ್ ಅಂತ ಒಂದು ಮಾಂಸದ ಮುದ್ದೆ ಇದೆ ಅಂತ ಹೇಳಿದೆ. ಅದ್ರ ಕೆಳಗೆ ಇನ್ನೊಂದು ಲೇಯರ್ ಇದೆ ಮಾಂಸದ ಮುದ್ದೆ, ಮಸಲ್ಸು, ಸೋಲೆಕ್ಸ್ ಅಂತ. ಸೋಲೆಸ್ ಅಂದ್ರೆ, ಈ ಸೋಲೆಸ್ ಅನ್ನೋದು ಒಂದು ಸಣ್ಣದಾದಂತ ಮಾಂಸದ ಲೇಯರು. ಅದು ಜಿಮ್ ಮಾಡಿದವ್ರಿಗೆ, ಇಲ್ಲಿಗೆ ಎಕ್ಸರ್ಸೈಸ್ ಮಾಡಿದವ್ರಿಗೆ ಎದ್ದು ಕಾಣುತ್ತೆ, ಒಂಥರ ಒಳ್ಳೆ ಡೈಮಂಡ್ ಶೇಪಲ್ಲಿ ಕಾಣುತ್ತೆ. ಇದನ್ನು ಅದಾಗ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡಿದಾಗ ನಮ್ಮ ಕಣ್ಣಿಗೆ ಕಾಣುತ್ತೆ ತೆಗೆದು ನೋಡಿದಾಗ. ಹೀಗೆ ಈ ಸೋಲೆಸ್ ಅನ್ನೋದು ಮತ್ತೆ ಈ ಗ್ಯಾಸ್ಟ್ರೋನಿಕ್ ನಿಮನಸ್ ಅನ್ನೋದು ಈ ಮೂಳೆನಲ್ಲಿ ಒಂದಕ್ಕೊಂದು ಟಚ್ ಆದಾಗ, ರಪ್ಚರ್ ಆದಾಗ ಪ್ರಾಣ ಹೋದಂಗೆ ಆಗುತ್ತೆ. ಹಾಗೆ ಲೈಫೇ ಬೇಡಪ್ಪ ಅನ್ಸ್ಬಿಡುತ್ತೆ. ಮಸಲ್ಸ್ ರಪ್ಚರ್ ಆಗತ್ತೆ, ಹಿಂಗೆ ಒಂದಕ್ಕೊಂದು ಟಚ್ ಆಗತ್ತೆ. ಯಾವಾಗ ಟಚ್ ಆಗುತ್ತೆ ಅಂದ್ರೆ, ಆ ಮೂಳೆ ಏನಾದ್ರು ತನ್ನ ಸ್ವಸ್ಥಾನದಿಂದ ಪಕ್ಕಕ್ಕೆ ಜರುಗಿದ್ದಾಗ ಈ ಮಸಲ್ಸ್ ಟಚ್ ಆದಾಗ ಕರೆಂಟ್ ಹೊಡೆದಂಗೆ ಆಗತ್ತೆ. ಇದ್ದಕ್ಕಿದ್ದಾಗೆ ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ಬಿಡ್ತೀವಿ. ಒಂದು ಶನಿ ಜೊತೆಗೆ ಕುಜನು ಸೇರ್ಕೊಂಡಾಗ ಈ ಜಾಗದಲ್ಲೆಲ್ಲ ಸೋರಿಯಾಸಿಸ್ ಅಂತ ಚರ್ಮ ಇಸುಬು ರೋಗ ಶುರುವಾಗುತ್ತೆ. ಇಸುಬು ಅಂತ ಒಂದು ಕನ್ನಡದಲ್ಲಿ ಹೇಳ್ತಾರೆ. ಅದೊಂಥರ ಚರ್ಮ ಚಳಿಗಾಲದಲ್ಲಿ ತುಂಬ ಬರುತ್ತೆ, ಆಮೇಲೆ ಒಣಗೋಗುತ್ತೆ. ಸೋರಿಯಾಸಿಸ್ ಅಂತ ಒಂದು ಚರ್ಮ, ಅದೇನಂತ ಕೆಡ್ತ ಕೊಡೋದಿಲ್ಲ, ಏನು ಬರೋದಿಲ್ಲ. ಆದರೆ ಹೊಸ ಚರ್ಮ ಹೋಗ್ತಾ ಇರುತ್ತೆ, ಹಳೆ ಚರ್ಮ ಹೋದಾಗ ಹೊಸ ಚರ್ಮ ಬರ್ತಾ ಇರುತ್ತೆ. ಒಂಥರ ಕಪ್ಪು ಮಚ್ಚೆ ಥರ ಕಾಣುತ್ತೆ. ಅದೇನೋ ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇಡೀ ಶರೀರಕ್ಕೆ ಹಬ್ಬಿಡುತ್ತೆ. ಇದು ಸೋರಿಯಾಸಿಸ್ ಅಂತ ಒಂದು ಕಾಯಿಲೆ. ಆ ಸೋರಿಯಾಸಿಸ್ ಏನು ಮಾಡುತ್ತೆ ಅಂದರೆ, ಈಗ ಇಲ್ಲೂ ಗಾಯ ಆಗಿದೆ ಅಂತ ಕಜ್ಜಿ, ಆ ಚರ್ಮ ಈ ಜಾಗದಲ್ಲಿ ಅಂತ ಇಟ್ಕೊಳ್ಳಿ. ಅದಕ್ಕೆ ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಆ ಹುಳು ಏನು ಮಾಡುತ್ತೆ, ತಿನ್ಕೊಂಡು ಚರ್ಮ ತಿನ್ನುತ್ತೆ, ಮಸಲ್ಸ್ ತಿನ್ನುತ್ತೆ, ನರ್ವ್ ತಿಂದ್ಬಿಟ್ಟು ಡೈರೆಕ್ಟ್ ಮೂಳೆಗೆ ಹೋಗಿ ಟಚ್ ಆಗುತ್ತೆ. ಯಾವಾಗ ಮೂಳೆ ಟಚ್ ಆಯಿತು ಆ ಮೂಳೆ ರೋಗ ಶುರು ಆಗುತ್ತೆ. ಇದಕ್ಕೆ ಸೋರಿಯಾಸಿಕ್ ಆರ್ಥರೈಟಿಸ್ ಅಂತ ಕರ್ತಾರೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ. ಚರ್ಮನೂ ವ್ಯಾಧಿ ರೋಗ, ಮೂಳೆಗಳಿಗೂ ವ್ಯಾಧಿ ರೋಗ ಬಂದ್ಬಿಡುತ್ತೆ. ಅದರಿಂದ ಸಂಧಿವಾತ. ಯಾವ್ದ್ರಿಂದ ಸಂಧಿವಾತ ಬಂತು? ಯೂರಿಕ್ ಆಸಿಡ್ ಜಾಸ್ತಿ ಆಯಿತು. ಯಾವಾಗ ಯೂರಿಕ್ ಆಸಿಡ್ ಜಾಸ್ತಿ ಆಯಿತು ಈ ಸ್ಕಿನ್ ತಿಂತಾ ಹೋಗುತ್ತದೆ. ಅದರಿಂದ ಈ ಸೋರಿಯಾಸಿಸ್ ಅನ್ನೋ ಕಾಯಿಲೆ ಬರೋದು ಈ ಕುಂಭ ರಾಶಿ, ಮಕರ ರಾಶಿಗೂ ಬರುತ್ತೆ. ಮೀನ ರಾಶಿ ಇದಕ್ಕೆ ಬರೋದಿಲ್ಲ ಹೆಚ್ಚಿಗೆ, ಯಾಕೆಂದರೆ ಪಾದದಲ್ಲಿ ಸೋರಿಯಾಸಿಸ್ ಬರೋದು ಎಷ್ಟು ಜನ ಕಮ್ಮಿ. ಯಾವಾಗ ಈ ಸೋರಿಯಾಸಿಸ್ ಮತ್ತು ಈ ಆರ್ಥರೈಟಿಸ್
ಆರ್ಥರೈಟಿಸ್, ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವೋ ಅದೆಲ್ಲ ಈ ಮಂಡಿಯಿಂದ ಕೆಳಗೆ ಶುರುವಾಗ್ಬಿಡುತ್ತದೆ. ಆಗ ಕೆಲವರಿಗೆ ಈ ಮಸಲ್ಸ್ ಯಾವಾಗ ರಪ್ಚರ್ ಆಯಿತು, ಸ್ವೆಲ್ಲಿಂಗ್ ಶುರುವಾಯಿತು. ನಡೆದಾಗ ಹೇಗೆ ನಡೀತಾ ಇರ್ತೀವೋ ಆಗಾಗ ಟಚ್ ಆದಾಗ, ವಾರೆ ಆದಾಗ, ಬಗ್ದಾಗ, ತಗೊಂಡಾಗ, ಕೂತಾಗ, ರಿಲ್ಯಾಕ್ಸ್ ಮಾಡಿದಾಗ, ಹಪ್ಪತ್ತುವಾಗ, ಮೆಟ್ಲತ್ತುವಾಗ ರಪ್ಚರ್ ಆಗಿ ಏನಾಗುತ್ತೆ, ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಒಂದೊಂದು ಕಾಲುಗಳು ಇಷ್ಟಪ್ಪ ಆಗಿಬಿಡುತ್ತೆ. ಇರೋದೇ ಸೈಜು, ಆ ಮಸಲ್ಸ್ ಎಲ್ಲ ಸ್ವೆಲ್ಲಿಂಗ್ ಆಗಿ ಇಷ್ಟಪ್ಪ ಆಗುತ್ತೆ. ನೋಡ್ರಿ ಇದು ಆನೆಕಾಲು ರೋಗನೋ ಅನ್ಬೇಕು, ಆದರೆ ಆನೆಕಾಲು ರೋಗ ಅಲ್ಲ. ಅವಾಗೇನಾಗುತ್ತೆ, ಇಷ್ಟು ದಪ್ಪ ಕಾಲುಗಳು. ಆ ಮಸಲ್ಸು ಇರೋದೇ ಮೂಳೆ ಇಷ್ಟು, ಆ ಮೂಳೆ ಮೇಲಿರೋ ಗ್ಯಾಸ್ಟ್ರಿಯೋ ನಿಮಿನಿಸ್ ಅನ್ನೋ ಚರ್ಮ, ಆ ಮಸಲ್ಸು ಇಷ್ಟು ದಪ್ಪ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ಆ ಸೋಲೆಸ್ ಅನ್ನೋ ಮಸಲ್ಸ್ ಕೂಡ ದಪ್ಪ ಆಗಿಬಿಟ್ಟಾಗ ಬಟ್ಟೆ ಟಚ್ ಆರೆ ನೋವಾಗುತ್ತೆ, ಏನೋ ಒಂದು ಟಚ್ ಆರೆ ನೋವಾಗುತ್ತೆ. ಆಮೇಲೆ ಅವ್ರು ನಡಿಬೇಕಾದ್ರೆ ಕಾಲು ನಮ್ಮ ಥರ ಸ್ಟ್ರೈಟಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಕಾಲು ಇಲ್ಲಿ ಹಾಕಿದ್ರೆ ಇನ್ನೊಂದು ಕಾಲು ಇಲ್ಲಿ ಹಾಕ್ತೇವೆ, ಒಂದು ರೆಡಿ ಜಾಗ ಬೇಕು. ಯಾಕೆಂದರೆ ಒಂದಕ್ಕೊಂದು ಏನೋ ಸೇರಿಸ್ಬಿಟ್ರೆ ಇಲ್ಲಿ ಪಟ್ಟಂತ ಇಪ್ಸಲ್ಲಿ ನೋವು ಬರುತ್ತೆ. ಇಪ್ಸಲ್ಲಿ ಯಾವಾಗ ನೋವು ಬಂತು, ಬೆನ್ಮೂಳೆ ನೋವು ಬಂತು, ಸಿಯಾಟಿಕಾ ಅಂತ ಬಂತು. ಸಿಯಾಟಿಕಾ ಯಾವಾಗ ಶುರುವಾಯಿತು, ಇಲ್ಲಿ ಈ ಸರ್ವೈಕಲ್ ಬೋನ್ಸ್ ಅಲ್ಲೆಲ್ಲ ಶುರುವಾಗುತ್ತೆ, ಸ್ಪಾಂಡೈಲೈಟ್. ಆಗ ಅಯ್ಯೋ ಕತ್ತು ನೋವು, ಕತ್ತೆತ್ತಕ್ಕಾಗಲ್ಲ ಅಂತಾರೆ. ಶೋಲ್ಡರ್ಸ್ ಅಲ್ಲೆಲ್ಲ ಪೇನ್ ಇದೆ ಅಂತಾರೆ. ಶೋಲ್ಡರ್ಸ್ ಅಲ್ಲಿ ಪೇನ್ ಇಳಿತು ಅಂತಿದ್ರೆ ಬೆನ್ಮೂಳೆಗೆ ಹೋಗುತ್ತೆ. ಸರ್ವೈಕಲ್ಲು, ಸ್ಪಾಂಡೈಲೈಟಿಸು ಇದೆಲ್ಲ ಆದಮೇಲೆ ಲುಂಬರ್ ಅಂತಿದೆ. ಲುಂಬರ್ L1, L2, L3, L4 ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಾಗ ಬಗ್ಗಕ್ಕಾಗಲ್ಲ, ಕೂರಕ್ಕಾಗಲ್ಲ, ಯಾವಾಗಲೂ ಮಂಚದ ಮೇಲೆ ಮಲಗಬೇಕು ಅನಿಸ್ಬಿಡುತ್ತೆ. ಅದರಲ್ಲೂ ಚಳಿಗಾಲ ಸಿಕ್ಕಾಬಟ್ಟೆ, ಅದು ಮಾರ್ಬಲ್ ಟೈಲ್ಸ್ ಏನಾರು ಇದ್ರೆ, ಸಿಕ್ಕಾಬಟ್ಟೆ ಕೋಲ್ಡ್ ಆಗಿರೋ ಟೈಲ್ಸ್ಗಳು ಏನಾರು ಅವ್ರ ಮೇಲೆ ನಡೆದ್ಬಿಟ್ರೆ, ಹಂಗೆ ನಡೆದ್ಬಿಟ್ರೆ ಇನ್ನೂ ಪೇಯ್ನ್ ಜಾಸ್ತಿ ಆಗಿ. ಯಾಕೆಂದರೆ ಕುಂಭರಾಶಿ ವಾಯುತತ್ವ, ವಾಯು ಬೇಗ ಎಳ್ಕೊಳ್ಳುತ್ತದು ವಾಯು. ಅದನ್ನ ಯಾವಾಗ ಗ್ಲೌಸ್ ಹಾಕೋಬೇಕು, ಸಾಕ್ಸ್ ಹಾಕೋಬೇಕು, ಚಪ್ಪಲಿ ಹಾಕೊಂಡು ಓಡಾಡಬೇಕು ಅಂತ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ. ಶರೀರ ವಾಯುತತ್ವ, ಜಲತತ್ವ. ಅವಾಗೇನಾಗತ್ತೆ, ಯಾವಾಗ ಮೂಳೆಗಳು ಟಚ್ ಆಯಿತು, ಮಸಲ್ಸು ಟಚ್ ಆಯಿತು, ಸವಿತಾ ಹೊಟ್ಟೋಗುತ್ತೆ. ಕೊನೆಗೆ ಅವರಿಗೆ ಸ್ಟೀಲ್ ರಾಡ್ ಹಾಕ್ತಾರೆ, ಆರ್ಟಿಫಿಷಿಯಲ್ ಬೋನ್ ಹಾಕ್ತಾರೆ. ಆ ಬೋನಾಗ ಟಿಬಿಯಾ ತೆಗಿತಾರೆ, ಟಿಬಿಯಾ ಸೌದೋಗುತ್ತೆ, ಟಿಬಿಯಾ ಅರ್ಧಂಬರ್ಧ ತಿಂತಾ ಬಂದ್ಬಿಡುತ್ತೆ. ಅಥವಾ ಟಿಬಿಯಾದಿರೋ ನ್ಯಾರೋ ಆ ಮಜ್ಜೆ ಅನ್ನೋದೇನಾಗುತ್ತೆ, ಸೌದೋಗ್ತಿದ್ದಾಗೆ ಅದು ಒಳಗಡೆ ಪುಡಿ ಆಗಕ್ಕೆ ಶುರುವಾಗುತ್ತೆ. ಅದರ ಮೇಲೆ ಕರೋಷನ್, ರಸ್ಟ್ ಹಿಡಿದಾಗ, ತುಕ್ಕಿಡ್ದಂಗೆ ಆಗುತ್ತೆ. ಇದನ್ನೆಲ್ಲ CT ಸ್ಕ್ಯಾನಲ್ಲಿ, MRI ಸ್ಕ್ಯಾನಲ್ಲಿ ನೋಡ್ತಾರೆ. ನೋಡಾದ್ಮೇಲೆ ಅದನ್ನೆಲ್ಲ ರಿಪ್ಲೇಸ್ ಮಾಡ್ತಾರೆ. ಇದು ಒಂದು. ಈ ಕುಂಭರಾಶಿಗೆ ಕಾಲಿಗೆ ಕ್ಯಾನ್ಸರ್ ಬರೋದೊಂದು ಉಂಟು. ಕಾಲಲ್ಲಿ ಅಸ್ಖೇರಮ್ ಅಂತ ಒಂದು ಟ್ಯೂಮರ್, ಆ ಟ್ಯೂಮರ್ ಏನಾಗುತ್ತೆ, ಬೆಳ್ಕೊಂಡು ಹೊಟ್ಟೋಗುತ್ತೆ. ಇಲ್ಲಿಂದ ಬಂದು ಶುರು ಮಾಡಿದಾಗ ಕ್ಯಾನ್ಸರು ಮಂಡಿಗೆ ಬರುತ್ತೆ. ಮಂಡಿಯಿಂದ ಎಲ್ಲ ಒಂದು ಸಲ ಈ ಕ್ಯಾನ್ಸರಿಂದ ಕೆಳಗಿಂದ ಮೇಲಕ್ಕೆ ಹಬ್ಬುತ್ತೆ ಈ ಕ್ಯಾನ್ಸರು. ಅದರಿಂದ ಈ ಥರ ಕ್ಯಾನ್ಸರ್ ಏನಾರು ಇದು ಬಂದಾಗ, ಅಥವಾ ಕ್ಯಾನ್ಸರ್ ಸಿಂಪ್ಟಮ್ಸ್, ಆ ಟ್ಯೂಮರ್ ಇದೆ ಅಂತ ಏನಾದ್ರು ಗೊತ್ತಾದಾಗ ಬಯೋಪ್ಸಿ ಮಾಡ್ತಾರೆ. ಬಯೋಪ್ಸಿ ಅದನ್ನು ತೆಗೆದುಬಿಟ್ಟು ಲ್ಯಾಬ್ ಕಳಿಸ್ತಾರೆ. ಆ ಬಯೋಪ್ಸಿಲಿ ಹೇಳ್ತಾರೆ ಇದು ಹೇಗೆ ಬಂತು, ಅನುವಂಶತೆಯಿಂದ ತಂದೆ ತಾಯಿ ತಾತ ಮುತ್ತಾತರಿಂದ ಬಂತ, ಅಥವಾ ಇದರಲ್ಲಿ ಏನಾದ್ರು ತರಕಾರಿಯಿಂದ ಬಂತ, ಅಥವಾ ಇನ್ನೇನಾದ್ರು ಕುಡಿಯೋದ್ರಿಂದ ಬಂದಿದ್ಯಾ, ಬ್ಯಾಡ್ ಹ್ಯಾಬಿಟ್ಸ್, ಡ್ರಿಂಕ್ಸ್ ಅಂತೆ, ಆ ಗುಟ್ಕ, ಆ ಬೀಡ ಏನೆಲ್ಲ ಹಾಕೊಳ್ತಾರಲ್ಲ ಅದರಿಂದ ಏನಾದ್ರು ಬಂತ, ತರಕಾರಿಯಿಂದ ಬಂತ, ಸೊಪ್ಪಿಂದ ಬಂತ, ಫ್ರೂಟ್ಸಿಂದ ಬಂತ ಅಂತೆಲ್ಲ ಬಯೋಪ್ಸಿಲಿ ತೆಗೆದು ನೋಡಿಬಿಟ್ಟು ಹೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ ಇದನ್ನು ಬಿಡಬೇಕು, ಇದು ತಿನ್ನಬಾರ್ದು, ಇದು ಕುಡಿಬೇಕು, ಇದು ಕುಡಿಬಾರ್ದು ಅಂತೇಳಿ ಎಲ್ಲ ಹೇಳ್ತಾರೆ. ಆದರೆ ಕರ್ಮ ಸವಿಯೋವರೆಗೂ, ಕರ್ಮ ಕಂಪ್ಲೀಟಾಗಿ ಕ್ಯೂರ್ ಆಗೋವರೆಗೂ, ಕಂಪ್ಲೀಟಾಗಿ ನಡೆಯೋವರೆಗೂ ಯಾವ ಮೆಡಿಷನ್ ಆಗಲಿ, ಯಾವ ಇನ್ಫ್ಲೂಯೆನ್ಸ್ ಆಗಲಿ, ಅಥವಾ ಯಾವುದೇ ಹಣ ಆಗಲಿ, ನಮ್ಮ ಯೂನಿವರ್ಸಿಟಿ ಡಿಗ್ರಿ ಆಗಲಿ, ಅಥವಾ ನಮ್ಮ ರೂಪ ಆಗಲಿ, ಯೌವನ ಆಗಲಿ ಸಪೋರ್ಟ್ ಮಾಡೋದಿಲ್ಲ. ಕರ್ಮಕ್ಕೆ ಈ ಕಾಯಿಲೆ ಬರೋದು. ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಜಾಗದಲ್ಲಿ ವಾಸ ಮಾಡ್ತೀವಿ, ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಆದರೆ ಕ್ಯಾನ್ಸರ್ ಇದೆ, ಇವು ನಡೆಯೋಕ್ಕಾಗಲ್ಲ, ಸ್ವಾಧೀನ ತಪ್ಪೋಯ್ತು. ಯಾವಾಗ ಟ್ಯೂಮರ್ ಇದು ಅಂತ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಅವ್ನು ಹೋಗ್ತಿದ್ದ ಕುಸಿದು ಬಿದ್ದುಬಿಡ್ತಾನೆ. ಯಾವಾಗ ಕುಸಿದು ಬಿದ್ದುಬಿಟ್ಟ ತೊಂದರೆ ಆಗುತ್ತೆ. ಇದು ಅವಾಗಲೂ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ, ಯಾವಾಗ ಮಸಲ್ಸ್ ವೀಕ್ ಆಗಿಬಿಡ್ತು, ಮಸಲ್ಸ್ ಒಳಗೆ ಎನರ್ಜಿ ಪಾಸ್ ಆಗಲಿಲ್ಲ, ಮ್ಯಾಗ್ನೆಟಿಕ್ ಎನರ್ಜಿ ಫ್ಲೋ ಆಗಲಿಲ್ಲ ಅಂದಾಗ ಏನು ಮಾಡ್ತಾರೆ, ಇದ್ದಕ್ಕಿದ್ದಾಗೆ ಸ್ವಾಧೀನ ತಪ್ಪೋಗುತ್ತೆ, ಪ್ಯಾರಾಲಿಸಿಸ್ ಆಗಿಬಿಡುತ್ತೆ. ಇದಿಷ್ಟಕ್ಕೆ ಪ್ಯಾರಾಲಿಸಿಸ್ ಆಗುತ್ತೆ. ಇದು ಅವಾಗ ಈ ಜಾಗ ಮಾತ್ರ ಪ್ಯಾರಲೈಸ್ಡ್. ಅಲ್ಲಿ ಹೊಡೆದ್ರೂ ಗೊತ್ತಾಗಲ್ಲ, ಚುಚ್ಚಿದ್ರೂ ಗೊತ್ತಾಗಲ್ಲ. ಯಾಕೆಂದರೆ ಮಸಲ್ಸಲ್ಲಿ ಶಕ್ತಿ ಕಳ್ಕೊಂಡ್ಬಿಟ್ಟಿರುತ್ತೆ. ಆ ಮೂಳೆ ಎಲ್ಲ ಸೌದೋಗಿರುತ್ತೆ. ಇಲ್ಲ ಅದ್ರ ಮೇಲೆ ಪೌಡ್ರ್ ಥರ ಒಂದು ರೀತಿ ಕರೋಷನ್, ತುಕ್ಕು ಹಿಡಿದ್ಬಿಟ್ಟಿರುತ್ತೆ. ಇದು ತಾಯಿ ಗರ್ಭದಿಂದ ಅಂತ ಬಂದಂಥ ಈ ಮಸಲ್ಸ್, ಈ ಮೂಳೆನ ಕಾಪಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾವುದೇ ಡಾಕ್ಟರ್ ಟ್ರೀಟ್ ಮಾಡಿದ್ರು, ಏನೇ ಔಷಧಿ ಕೊಟ್ಟರು, ಅದು ಆರ್ಟಿಫಿಷಿಯಲ್. ಇದು ಪ್ರಕೃತಿ ದತ್ತವಾಗಿ ಬಂದಿರುವಂಥ ಗಿಫ್ಟು, ಅದು ಪೂರ್ವಜನ್ಮದ ಪುಣ್ಯದ ಫಲ. ಆದ್ದರಿಂದ ನಾವು
ಪಾದರಕ್ಷೆಯನ್ನ, ವಸ್ತ್ರವನ್ನ, ಬೇರೆ ದುಡ್ಡನ್ನು ಕದ್ದಿದ್ರೆ, ಪರ ನಿಂದನೆ ಮಾಡಿದ್ರೆ ಅಥವಾ ಇನ್ನೊಬ್ರಿಗೆ ಅಪಪ್ರಚಾರ ಮಾಡಿದ್ರೆ ಅದಕ್ಕೆಲ್ಲ ಕುಂಭರಾಶಿಯಲ್ಲಿ ಹುಡ್ತೀವಿ. ಹಾಗೆ ಈ ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನ್ ಇನ್ನೊಬ್ರಿಗೆ ಓಡಿಸ್ಕೊಳ್ಳೋದು, ಬಯಸ್ಕೊಳ್ಳೋದು ಎಲ್ಲ ಮಾಡೋದು ಅನುಭವಿಸ್ಬಿಡ್ತೀವಿ. ಅದಕ್ಕೆ ಯತ್ ಕರ್ಮಂ ತತ್ ಫಲಂ ಅಂತ, ಯಾವ ರೀತಿ ಕರ್ಮ ಮಾಡ್ತೀವೋ ಅದಕ್ಕಂತೆ ಫಲ ಸಿಗುತ್ತೆ. ಅದರಿಂದ ಪೂರ್ವ ಜನ್ಮದ ಕರ್ಮವನ್ನು ನಾವು ಒಳ್ಳೇದು ಮಾಡಿದ್ರೆ ಈ ಜನ್ಮದೆಲ್ಲ ಸುಖ ಸಿಗುತ್ತೆ. ಈ ಜನ್ಮದಾರ ಒಳ್ಳೇದು ಮಾಡಲಿಲ್ಲ ಅಂದರೆ ಮುಂದೆ ಗ್ಯಾರಂಟಿ ಇದೆಲ್ಲ ಅನುಭವಿಸ್ಬೇಕಂದ್ರೆ ಮುಂದೆ ಇನ್ನೂ ಬಹಳ ಕೆಟ್ಟಿದೆ ಕಾಲ. ಹೀಗೆ ನಾನು ನಾಳಿನ ಸಂಚಿಕೆಯಲ್ಲಿ ಈ ಎಲ್ಲ ಕಾಯಿಲೆಗಳಿಗೆ ಒಂದು ಔಷಧಿ ತಗೊಳ್ದೇನೆ, ಒಂದು ನಯಾ ಪೈಸಾ ಮೆಡಿಸಿನ್ಗೆ ಅಂತ ಖರ್ಚು ಮಾಡ್ದೇನೆ, ಯಾವ ವಾಸ್ತು, ಜ್ಯೋತಿಷ್ಯ ಅಥವಾ ಡಾಕ್ಟರ್ ಹತ್ರನ ಹೋಗ್ದೇನೆ ನಾವೇ ಸ್ವಯಂ ವೈದ್ಯರಾಗಿ ನಾವೇ ಮನೆ ಕೂತ್ಕೊಂಡು ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಹೀಗೆ ಹಲವಾರು ಪರ್ಯಾಯ ಪರಿಹಾರಗಳಿಂದ, ಹಲವಾರು ಆಲ್ಟರ್ನೇಟ್ ರೆಮಿಡೀಸಿಂದ ಈ ಮಂಡಿಯಿಂದ ಕೆಳ ಬರತಕ್ಕಂಥ ಈ ಕಾಲಿಗೆ ಸಂಬಂಧಪಟ್ಟಂಥ ಕಾಯಿಲೆ, ಕುಂಭರಾಶಿಗೆ ಬಂದಂಥ ಕಾಯಿಲೆಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ನನ್ನದೇ ಆದಂಥ ಅನುಭವ ಮತ್ತು ಸಂಶೋಧನೆ ಆಧಾರದ ಮೇಲೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.